ಕೋಲಿ ಕಬಲಿಗೆ ಎಸ್ಟಿ ಹೋರಾಟ ಸಮಿತಿಗೆ ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನು ನಾಯಕ ಸಮುದಾಯದ ಕೆಲವು ಜನ ಯಾದಗಿರಿಯಲ್ಲಿ ಪ್ರತಿಭಟನೆಯನ್ನು ಮಾಡಿ ಅಲ್ಲಿ ಮಾತನಾಡಬೇಕಾದರೆ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿ, ಕೋಲಿ ಸಮಾಜದ ಬಗ್ಗೆ ಹಗುರವಾಗಿ ಮಾತನಾಡಿ, ಕೋಲಿ ಸಮಾಜದ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡಿದ್ದನ್ನು ಖಂಡಿಸಿ ಇವತ್ತು ಅದಲ್ಲದೆ ಏನು ಮೊನ್ನಿನ ದಿವಸ 25ನೇ ತಾರೀಕು ಮೊನ್ನೆ 25ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಕೆಲವು ತಾಲೂಕುಗಳಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಆ ಸಮುದಾಯದ ಕೆಲವು ಜನ ಏನು ಮನವಿ ಪತ್ರವನ್ನು ತಹಸೀಲ್ದಾರ್ ಮುಖಾಂತರ ಕೊಟ್ಟಿದ್ದಾರೆ. ಆ ಕೊಡುವಂಥ ಸಂದರ್ಭದಲ್ಲಿ ಮೊನ್ನೆಯೂ ಕೂಡ ಇವತ್ತು ಕೋಲಿ ಸಮಾಜ ಜನಾಂಗದ ಬಗ್ಗೆ ಹಗುರವಾಗಿ ಮಾತನಾಡಿ, ಇವತ್ತು ತಳವಾರ ಸಮಾಜ ಜನಾಂಗದ ಬಗ್ಗೆ ಹಗುರವಾಗಿ ಮಾತನಾಡಿ. ಇದನ್ನು ಖಂಡಿಸಿ ಇವತ್ತು ಕಲಬುರಗಿಯಲ್ಲಿ ಒಂದು ದೊಡ್ಡ ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡಿ ಏನು ನಮ್ಮ ಶರಣರಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಕೋಲಿ ಸಮಾಜದ ಶಕ್ತಿ ಪ್ರದರ್ಶನ ಮಾಡೋಗೋಸ್ಕರ ಇವತ್ತು ನಮಗೆ ಅದಲ್ಲದೇ ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಮೊಗವೀರ ಈ 4-5 ಪದಗಳನ್ನು ಇವತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಆದಷ್ಟು ಬೇಗ ಪ್ರಸ್ತಾವನೆ ಸಲ್ಲಿಸಬೇಕಂತ ಒತ್ತಾಯಿಸಿ ಇವತ್ತು ಏನು ತಳವಾರ ಈ ಭಾಗದಲ್ಲಿ ಇರುವಂಥ ತಳವಾರ ಜನಾಂಗಕ್ಕೆ ಅವರಿಗೆ ಆಗುತ್ತಿರುವ ಅನ್ಯಾಯವನ್ನು ಖಂಡಿಸಿ ಅವರಿಗೆ ಬೆಂಬಲ ನೀಡಿ ಇವತ್ತು ಅವರ ಅನ್ಯಾಯವನ್ನು ಸರಿಪಡಿಸಬೇಕು. ಇವತ್ತು ಅವರಿಗೆ ತಳವಾರ ಪ್ರಮಾಣ ಪತ್ರ ಸಿಕ್ಕಿದೆ, ಇವತ್ತು ಸಿಂಧುತ್ವ ಪ್ರಮಾಣ ಪತ್ರ ತೊಗೊಂಡಿದ್ದಾರೆ. ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಇವತ್ತು ಅದು ನಿಲ್ಲಿಸಲಾಗಿದೆ. ಸರ್ಕಾರದ ಮೇಲೆ ಏನು ನಾಯಕ ಸಮುದಾಯದ ಜನ ಒತ್ತಡ ಹೇರಿ ಇವತ್ತು ಏನು ಯಾರಿಗೂ ಕೂಡ ಆ ಪ್ರಮಾಣ ಪತ್ರ ಸಿಗಲಾರ್ದಂಗೆ ವ್ಯವಸ್ಥಿತವಾದಂಥ ಒಂದು ಸಂಚು ರೂಪಿಸ್ತಾರೆ. ಅದಕ್ಕಾಗಿ ಇವತ್ತು ಏನು ಕಲಬುರಗಿಯಲ್ಲಿ ಕೂಡ ಈ ಎಲ್ಲ ವಿಷಯಗಳನ್ನು ಮುಂದಿಟ್ಟುಕೊಂಡು ಇವತ್ತು ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗಿದೆ. ಆ ಹೋರಾಟದ ಹಮ್ಮಿಕೊಳ್ಳುವ ಸಲುವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಸಮಾಜದ ಎಲ್ಲ ಗಣ್ಯಮಾನ್ಯರನ್ನು ಪಕ್ಷಾತೀತವಾಗಿ ಇವತ್ತು ಎಲ್ಲ ಸಂಘಟನೆಗಳು, ಕೋಲಿ ಸಮಾಜದಲ್ಲಿ ಬರುವಂಥ ಎಲ್ಲ ಸಂಘಟನೆಗಳು, ಇವತ್ತು ತಳವಾರ ಸಮಾಜದಲ್ಲಿ ಬರುವಂಥ ಎಲ್ಲ ಸಂಘಟನೆಗಳು ಇವರೆಲ್ಲರನ್ನು ಒಳಗೊಂಡು ಇವತ್ತು ಒಂದು ಬೃಹತ್ ಪ್ರಮಾಣದ ಹೋರಾಟಕ್ಕೆ ಒಂದು ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಕರೆದಿದ್ದೇವೆ. ಬಂದಿದೆ ಈ ಒಂದು ಪೂರ್ವಭಾವಿ ಸಿದ್ಧತಾ ಸಭೆ ಉದ್ಘಾಟನೆಗಾಗಿ ತಿಪ್ಪಣ್ಣಪ್ಪ ಕಮಕನೂರು ರಾಜ್ಯದ ವಿಧಾನ ಪರಿಷತ್ ಸದಸ್ಯರು ಅವರು ಆ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರ ಜೊತೆಗೆ ಇವತ್ತು ಬಾಬುರಾವ್ ಚಿಂಚಾನ್ಸೂರು ಅಧ್ಯಕ್ಷರು, ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಅವರು ಕೂಡ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದೇರಂತೆ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಇನ್ನೊಬ್ಬ ನಮ್ಮ ತಳವಾರ ಸಮಾಜದವರಾಗಿರುವಂಥ ಸೈಬಣ್ಣ ತಳವಾರ MLC ಅವರು ಕೂಡ ಆ ಒಂದು ಕಾರ್ಯಕ್ರಮ ಜ್ಯೋತಿ ಬೆಳಗಿಸ್ತಾ ಇದ್ದಾರೆ. ಇವತ್ತು ಮಾಲಾ ಬಿ ನಾರಾಯಣರಾವ್ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಅವರು ಕೂಡ ಆ ಒಂದು ಹೋರಾಟದಲ್ಲಿ ಈ ಒಂದು ಪೂರ್ವಭಾವಿ ಸಭೆಯನ್ನು ಭಾಗವಹಿಸಿ ಉದ್ಘಾಟನೆ ಮಾಡಲಿದ್ದಾರೆ. ಅದರಂತೆ ಈ ಒಂದು ಸಭೆಗೆ ಇವತ್ತು ಒಂದು ಸಾನ್ನಿಧ್ಯವನ್ನು ವಹಿಸಲಿಕ್ಕೆ, ಇವತ್ತು ನಮಗೆ ಒಂದು ಮಾರ್ಗದರ್ಶನ ನೀಡಲಿಕ್ಕೆ ನಮ್ಮ ಕುಲಗುದ ಶ್ರೀಗಳು ಕೂಡ ಆ ಒಂದು ಕಾರ್ಯಕ್ರಮದ ಉದ್ಘಾಟನೆ ಜೊತೆಗೆ ಇವತ್ತು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ಳಿದ್ದಾರೆ. ಅಂಬಿಗರ ಚೌಡಯ್ಯ ಪೀಠದ ಪೀಠಾಧಿಪತಿಗಳಾಗಿರುವಂಥ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮೀಜಿಗಳು, ಅಲ್ಲಮ್ಮ ಪ್ರಭು ಪೀಠದ ಪೀಠಾಧಿಪತಿಗಳಾಗಿರುವಂಥ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮೀಜಿಗಳು, ಇವತ್ತು ಡಾಕ್ಟರ್ ವರ್ಲಿಂಗ ಮಹಾಸ್ವಾಮೀಜಿಗಳು, ಅದರ ಜೊತೆಗೆ ಇವತ್ತು ನಮ್ಮ ರೇವಣಸಿದ್ದೇಶ್ವರ ಶರಣರು ಗೌರಿಗುಡ್ಡ ರಟ್ಕಲ್ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಶಹಾಪುರ ತಾಲೂಕಿನ ಮಹಲ್ ರೋಜಾದ ಗುರುಗಳಾಗಿರುವಂಥ ಮಲ್ಲಿಕಾರ್ಜುನ ಅಪ್ಪಾಜಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯವಾದ ಸಾನ್ನಿಧ್ಯವನ್ನು ನೀಡಲಿದ್ದಾರೆ. ಅದರಂತೆ ಸಮಾಜದ ಅನೇಕ ಮುಖಂಡರುಗಳು ಇವತ್ತು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಇವತ್ತು ನಮ್ಮ ಶರಣರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಅದರ ಜೊತೆಗೆ ನಾವೆಲ್ಲರೂ ಏನು ಆ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಇವತ್ತು ಕಲಬುರಗಿಯಲ್ಲಿ ಹೋರಾಟ ಯಾವ ರೀತಿ ಮಾಡಬೇಕು, ಯಾವ ರೀತಿ ನಾವು ಈ ಒಂದು ಸರ್ಕಾರಕ್ಕೆ ಕೂಡ ಎಚ್ಚರಿಕೆಯನ್ನು ಕೊಡುವಂಥ ಸಂದೇಶ ಆಗಿದೆ. ಇವತ್ತು ಕೋಲಿ ಕಬ್ಬಲಿಗ ಸಮಾಜದ ಏನು ಫೈಲ್ ಇದೆ ಕೇಂದ್ರಕ್ಕೆ ಕಳಿಸಬೇಕಾಗಿದೆ, ವಿಳಂಬ ಆಗ್ತಾಯಿದೆ. ಇವತ್ತು ವಾಪಸ್ ಬಂದು 2 ವರ್ಷ ಆಗ್ಲಿಕ್ಕತ್ತದ.
ಆದರೂ ಕೂಡ ವಿಳಂಬ ಆಗ್ಯದ. ಇವತ್ತೇನು ಕಳೆದ ಸರ್ಕಾರ BJP ಸರ್ಕಾರ ತಳವಾರು ಜನಾಂಗಕ್ಕೆ ಅನ್ಯಾಯವನ್ನು ಮಾಡಿ 2.5 ವರ್ಷ ಇವತ್ತು ನಮಗೆ ಆ ತಳವಾರು ಜನಾಂಗಕ್ಕೆ ಜಾತಿ ಪ್ರಮಾಣ ಪತ್ರ, ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಡುವಲ್ಲಿ ವಿಳಂಬ ಮಾಡಿದಾಗ ನಾವೆಲ್ಲರೂ ಕೂಡ ಒಂದು ಉಗ್ರವಾದ ಹೋರಾಟವನ್ನು ಕರ್ನಾಟಕ ರಾಜ್ಯಾದ್ಯಂತ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕಲಬುರಗಿ ಬರಬೇಕಾದ್ರೆ ಇವತ್ತು ನಾವು ಚಾಲೆಂಜ್ ಮಾಡಿದ್ದೇವೆ ನಮ್ಮ ಸಂಘಟನೆಯಿಂದ, ನೀವು ಏನಾದರೂ ತಳವಾರ ಪ್ರಮಾಣ ಪತ್ರ ಕೊಡದೆ ಕಲಬುರಗಿ ಬಂದರೆ ನಿಮಗೆ ಘೇರಾವ್ ಹಾಕ್ತೀವಿ, ನಿಮಗೆ ಕಪ್ಪು ಬಾವುಡು ತೋರಿಸ್ತೀವಿ, ನಿಮಗೆ ಇಲ್ಲಿ ಬಿಡೋದಿಲ್ಲ, ನೀವೇನು ಮಾಡ್ಕೋತೀರಿ ಮಾಡ್ಕೋರಿ, ಏನು ಕೇಸ್ ಹಾಕ್ತೀರಿ, ಏನು ಗೋಲಿ ಹೊಡಿತೀರಿ, ನೀವೇನು ಮಾಡ್ತೀರಿ ಮಾಡ್ಕೋರಿ ಅಂತಂದಾಗ ಆ ಸಂದರ್ಭದಲ್ಲಿ ನಮ್ಮ ಸಂಘಟನೆಗೆ ಒಂದು ಎಚ್ಚರಿಕೆಯನ್ನು ಅವರು ಎಚ್ಚೆತ್ತುಕೊಂಡು ಇವತ್ತು ಅಂದಿನ ಸಭೆಯಲ್ಲಿ ಅವರು ಬಂದು ಬಹಿರಂಗವಾಗಿ ತಳವಾರ ಜಾತಿ ಜನಾಂಗಕ್ಕೆ ಎಷ್ಟಿಷ್ಟು ಪ್ರಮಾಣ ಪತ್ರ ಕೊಡಬೇಕಂತ ಹೇಳ್ಕೊಂಡು ಆದೇಶ ತಂದಿದ್ದೀನಿ ಅಂತ ಹೇಳಿ ಬಹಿರಂಗವಾಗಿ ಆದೇಶ ಕೈಯಲ್ಲಿ ತೋರಿಸಿದ್ದಾರೆ. ಅದಾದ ನಂತರ ಸಾಕಷ್ಟು ಜನ ಇವತ್ತು ಸುಮಾರು 40,000 ಜನ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ತಳವಾರ ಪರಿಶಿಷ್ಟ ಪಂಗಡದ ಪ್ರಮಾಣ ಪತ್ರ ತೆಗೆದುಕೊಂಡಿದ್ದಾರೆ. ಇವತ್ತು ನಮ್ಮ ಸರ್ಕಾರ, ಇವತ್ತು ಕರ್ನಾಟಕ ಸರ್ಕಾರ ಇವರು ಏನು ತೆಗೆದುಕೊಂಡಂಥ ಕೊಟ್ಟಂಥ ಪ್ರಮಾಣ ಪತ್ರಗಳು ಅವರಿಗೆ ಹಿಂದುತ್ವ ಪ್ರಮಾಣ ಪತ್ರ ಕೊಡದಂತೆ ವ್ಯವಸ್ಥಿತವಾಗಿ ಇವತ್ತು ತಳವಾರ ಜನಾಂಗಕ್ಕೆ ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ಕೊಡೋದೇ ನಿಲ್ಲಿಸೋದನ್ನ ಇವತ್ತು ಈ ರಾಜ್ಯದಲ್ಲಿ ನಿಲ್ಲಿಸುವಂಥ ಕೆಲಸ ಆಗ್ಯದ. ಇಲ್ಲಿ ಏನು ಈ ನಾಯಕ ಸಮುದಾಯದವರು ಈಗಾಗಲೇ STಯಲ್ಲಿದ್ದಾರೆ, ಅವರೆಲ್ಲ ಸಾಕಷ್ಟು ಜನ MLAಗಳಿದ್ದಾರೆ, ಮಿನಿಸ್ಟರ್ಗಳಿದ್ದಾರೆ, ಅವರೆಲ್ಲ ಸರ್ಕಾರದ ಮೇಲೆ ಒತ್ತಡ ತಂದು ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ತಂದು ಈ ಒಂದು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ. ಈ ಅನ್ಯಾಯವನ್ನು ನಾವು ಖಂಡಿಸ್ತೇವೆ. ಇವತ್ತು ನಮ್ಮ ಭಾಗದಲ್ಲಿರುವಂಥ ಎಲ್ಲ ಶಾಸಕರುಗಳು, ಎಲ್ಲ ಪಕ್ಷದ ಶಾಸಕರುಗಳು, ಇವತ್ತು ಕಲಬುರಗಿ ಜಿಲ್ಲೆ ಇರುವಂಥ ಕಾಂಗ್ರೆಸ್ ಪಕ್ಷಕರ ಶಾಸಕರುಗಳು, BJP ಪಕ್ಷದ ಶಾಸಕರುಗಳು, ಈ ಭಾಗ ಕಲ್ಯಾಣಕರದಲ್ಲಿರುವಂಥ ಮಂತ್ರಿಗಳು, ಇವರೆಲ್ಲರೂ ಕೂಡ ಸರ್ಕಾರಕ್ಕೆ ಗಮನಕ್ಕೆ ತಂದು ಆ ಸರ್ಕಾರದ ಮೇಲೆ ಒತ್ತಡ ಹೇರೋ ಕೆಲಸ, ನಮಗೆ ನ್ಯಾಯ ಕೊಡಿಸ್ಬೇಕಾಗಿದೆ ಇವರು. ಯಾಕಂದರೆ ಇವರಿಗೆ ನಾವು ಮತ ಹಾಕ್ತೀವಿ, ಇಲ್ಲಿ BJP MLA ಇದ್ದರೂ ಕೂಡ ಮತ ಹಾಕ್ತೀವಿ, ಕಾಂಗ್ರೆಸ್ ಇದ್ದರೂ ಕೂಡ ಮತ ಹಾಕ್ತೀವಿ, ನಾವು ಎಲ್ಲರಿಗೂ ಕೂಡ ಓಟ್ ಹಾಕ್ತೀವಿ. ಇಲ್ಲಿ ಈ ಭಾಗದಲ್ಲಿ ಏನು ಬಂದು ಇವತ್ತೇನು ಸತೀಶ್ ಜಾರಕಿಹೊಳಿಯವರು ಇಲ್ಲಿ ಬಂದು ಓಟ್ ಹಾಕಲ್ಲ, ರಾಮುಲು ಅವರು ಬಂದು ಇಲ್ಲಿ ಓಟ್ ಹಾಕಲ್ಲ. ಇಲ್ಲಿ ನೀವು ಶಾಸಕರಾಗಬೇಕಾದ್ರೆ ಕೋಲಿ ಸಮಾಜದವರು ನೀವು ಮತ ನೀಡಿದಾಗ ನೀವು MLA ಆಗ್ತೀರಿ, ಸರ್ಕಾರ ರಚನೆ ಆಗ್ತದೆ. ಅದೇ ರೀತಿ ಈ ಭಾಗದ ಅತಿ ಹೆಚ್ಚು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿದ್ದೀವಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದದ. ಇವತ್ತು ನಮಗೆ ಮೇಲೆ ಅನ್ಯಾಯ ಆದಾಗ ನೀವು ಸುಮ್ಮನೆ ಕೂತ್ರೆ ಅದು ಸರಿಯಾಗಲ್ಲ. ಅದಕ್ಕಾಗಿ ಈ ಭಾಗದ ಶಾಸಕರುಗಳು, ಸಚಿವರುಗಳು ಇವತ್ತು ಸರ್ಕಾರದ ಮೇಲೆ ಒತ್ತಡ ಹೇರಿ ಏನು ತಳವಾರ ಜನಾಂಗಕ್ಕೆ ಆಗ್ತಿರುವ ಅನ್ಯಾಯ ಸರಿಪಡಿಸಬೇಕು, ನಮ್ಮ ಕೋಲಿ ಸಮಾಜದ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆಗೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಂತ ತಿಳ್ಕೊಂಡು ಆ ಪೂರ್ವಭಾವಿ ಸಭೆ ಕರೆದಿದ್ದೇವೆ. ತಮ್ಮ ಮೂಲಕ ನಮ್ಮ ಪೂರ್ವಭಾವಿ ಸಭೆಗೆ ಸಮಾಜದ ಇವತ್ತು ತಳವಾರ ಸಮಾಜದ ಜನರು, ಇವತ್ತು ಕೋಲಿ ಸಮಾಜದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇವತ್ತು ಆ ಒಂದು ಹೋರಾಟ ಯಶಸ್ವಿ ಮಾಡಬೇಕಾಗಿದೆ. ಹೀಗಂತ ನಾವು ನಿಮ್ಮ ಮುಂದೆ ನಾವೆಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ರಾಮಲಿಂಗ್ ನಾಟಿಕರ್ ಅವರು, ಹೋರಾಟ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ಮಲ್ಲು ಗುಡುಬಾ ಅವರು, ಇವತ್ತು ಕೋಲಿ ಸಮಾಜದ ಅಫಜಲ್ಪುರ ತಾಲೂಕು ಮಾಜಿ ಅಧ್ಯಕ್ಷ, ಕಲಬುರಗಿಯ ಪ್ರಭಾವಿ ಕೋಲಿ ಸಮಾಜ ನಾಯಕರಾಗಿರುವಂಥ ಶಂಕು ಮ್ಯಾಕೇರಿ ಅವರಿದ್ದಾರೆ. ಇವತ್ತು ಕಲಬುರಗಿ ಜಿಲ್ಲಾ ತಳವಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಚಂದ್ರಕಾಂತ್ ಜಮಾದಾರ್ ಅವರಿದ್ದಾರೆ. ಇವತ್ತು ಕಲಬುರಗಿ ಹೋರಾಟ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶಿವ ದಣಿಯವರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ವೈದ್ಯನಾಥ್ ಕಟ್ಟೋಳಿಯವರು, ನಮ್ಮ ದೇವೇಂದ್ರಪ್ಪ ಅವರು, ಅಫಜಲ್ಪುರ ಹೋರಾಟ ಸಮಿತಿಯ ಸತೀಶ್ ಜಮಾದಾರ್ ಅವರು, ಹಾಗೆ ಅನೇಕ ನಮ್ಮ ಕೋಲಿ ಸಮಾಜ ಮುಖಂಡರಾಗಿ ಪ್ರಭಾವಿ ನಾಯಕರಾದಂಥ ಸಿದ್ದು ಸಿನ್ನೂರವರು, ಇವತ್ತು ಸೇಡಂ ತಾಲೂಕಿನ ಕೋಲಿ ಸಮಾಜದ ಅಧ್ಯಕ್ಷರಾಗಿರುವಂಥ ನಾಗೇಂದ್ರಪ್ಪ ಲಿಂಗಂಪಲ್ಲಿ ಅವರು, ಇವತ್ತು ಕೋಲಿ ಸಮಾಜದ ಪ್ರಭಾವಿ ಮುಖಂಡರಾಗಿರುವಂಥ ನಮ್ಮ ದೇವು ಪಿಲ್ಲಿ ಅವರು, ನಮ್ಮ ಸಮಿತಿಯ ರಾಜ್ಯ ಪದಾಧಿಕಾರಿಯಾಗಿರುವಂಥ ರಾಮು ಉಮ್ಮರಿಗೆಯವರು, ಹೀಗೆ ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಪೂರ್ವಭಾವಿ ಸಭೆಗೆ ಆ ಒಂದು ಸಭೆ ಯಶಸ್ವಿ ಮಾಡಿಕೊಡ್ಬೇಕಂತ ಕೂಡ ತಮ್ಮ ಮೂಲಕ ಕೇಳಿಕೊಳ್ಳಗೆ ನಾವು ಇಲ್ಲಿ ಬಂದಿದ್ದೇವೆ.